ಇದು ಅಲ್ಲಿರುವವರ ಅಸಲಿಯತ್. ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮಾಡಿದ ಸಂದರ್ಭದಲ್ಲಿ ಇವರು ಎಲ್ಲಿಯವರು, ಹೇಗೆ ಬಂದ್ರು, ಇವರು ಇಲ್ಲಿ ಉಳಿಯೋದಕ್ಕೆ ಯಾರು ಕಾರಣೀಕರ್ತರಾದ್ರು, ಇವರಿಗೆ ಆಧಾರ್ ಕಾರ್ಡ್ ಹೇಗೆ ಸಿಕ್ತು, ವೋಟರ್ ಐಡಿ ಎಲ್ಲಿದು, ಎಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿದೆ. ಇಂಥವರಿಗೆ ಸರ್ಕಾರ ಈಗ 1 BHK ಮನೆ ಕೊಡ್ತಾ ಇದೆ. ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಸಾಯುವಂತಹ ರೈತರು ಈಗಲೂ ಕಣ್ಣೀರಾಗ್ತಾ ಇದ್ದಾರೆ. ಮಳೆಯಲ್ಲಿ ನಮ್ಮ ಮನೆಗಳು ಕೊಚ್ಕೊಂಡು ಹೋದ್ವು, ನಮಗೆ ಸರ್ಕಾರದಿಂದ 1 ಪೈಸಾ ಅನುಕೂಲ ಆಗ್ತಾ ಇಲ್ಲ, ಮನೆ ಕಟ್ಟಿ ಕೊಡ್ತಾ ಇಲ್ಲ ಅಂತ ಹೇಳಿ ಅವ್ರು ಹಿಂಗೇ ಕಣ್ಣೀರಾಗ್ತಾ ಇರ್ತಾರೆ. ಇಲ್ಲಿ ಎಲ್ಲಿಂದನೋ ಬಂದವರು ನಮ್ಮಲ್ಲಿ ಮನೆ ತಗೊಂಡು ಆರಾಮಾಗಿರ್ತಾರೆ. ಕೇರಳ, ಆಂಧ್ರ, ಕಾಶ್ಮೀರ್, ಉತ್ತರ ಪ್ರದೇಶ್, ಬಾಂಗ್ಲಾದೇಶ್ ಅಕ್ರಮ ನಿವಾಸಿಗಳು, ವಲಸೆ ಬಂದವರು, ಇವರೆಲ್ಲರಿಗೂ ಕೂಡ ಮನೆಗಳು ಸಿಗ್ತಾ ಇದೆ. ನಮ್ಮ ರಾಜ್ಯದಲ್ಲೇ ಹುಟ್ಟಿದಂತ ನಮ್ಮ ರೈತ ಬಂಧುಗಳು, ಬಡವರು ಏನ್ ತಪ್ಪು ಮಾಡಿದ್ದಾರೆ? ಸರ್ಕಾರ ಕಣ್ಣು ತೆಗೆದು ನೋಡಬೇಕು. ನೀವು ಹಿಂಗೆ ಹೊರಗಡೆ ಬಂದವರಿಗೆ ಮನೆ ಕೊಟ್ಕೊಂಡು ಕೂತಿರಿ, ಕನ್ನಡಿಗರಿಗೆ ಇಲ್ಲಿ ಜಾಗ ಇಲ್ದಂಗ ಆಗತ್ತೆ. ಒಂದಿನ ಅವರೇ ರಾಜ್ಯಭಾರ ಮಾಡ್ತಾರೆ, ಅವರೇ ದರ್ಪ ಮೆರಿತಾರೆ ನಮ್ಮ ಮೇಲೆ. ಏನ್ ಮಾಡ್ತಾ ಇದೆ ಸರ್ಕಾರ? ಇವೆಲ್ಲವನ್ನೂ ಕೂಡ ಯಾಕೆ ನೋಡ್ತಾ ಇಲ್ಲ? ವೋಟ್ ಬ್ಯಾಂಕ್ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಮಾಡೋದಾ? ಬಹಳ ಗಂಭೀರವಾದಂತಹ ವಿಚಾರ ಇದು, ಬಹಳ ಗಂಭೀರವಾದಂತಹ ವಿಚಾರ. ಬಾಂಗ್ಲಾದೇಶ್ ವಲಸಿಗರು ಭಾರತಕ್ಕೆ, ಬಾಂಗ್ಲಾ ಅಕ್ರಮ ವಲಸಿಗರೇ ದೊಡ್ಡ ಹೊರೆ ಆಗ್ತಾ ಇದ್ದಾರೆ. ಭಾರತದಲ್ಲಿರುವಂತಹ ಬಾಂಗ್ಲಾ ಅಕ್ರಮ ವಲಸಿಗರು ಎಷ್ಟೆಷ್ಟು ಜನ ಹಿಂಗೆ ನುಗ್ಗಿದ್ದಾರೆ. ಬಾಂಗ್ಲಾದೇಶ್ ಅಕ್ರಮ ವಲಸಿಗರ ಸಂಖ್ಯೆ ಕೇಳಿದರೆ ನೀವು ದಂಗಾಗಿ ಹೋಗ್ತೀರಿ ವೀಕ್ಷಕರೇ. ನಾಗಾಲ್ಯಾಂಡ್, ಗೋವಾ, ಸಿಕ್ಕಿಂ, ಮಿಜೋರಾಂ, ಅರುಣಾಚಲ್ ಪ್ರದೇಶದಲ್ಲಿ 2 ಕೋಟಿಗೂ ಕಮ್ಮಿ ಜನಸಂಖ್ಯೆ ಇದೆ. 2016ರಲ್ಲಿ ಮೋದಿ ಸರ್ಕಾರದಿಂದ ಸ್ಫೋಟಕ ಮಾಹಿತಿ ಒಂದು ಹೊರಬಿತ್ತು. ಭಾರತದಲ್ಲಿ 2 ಕೋಟಿ ಬಾಂಗ್ಲಾದೇಶ್ ಅಕ್ರಮ ವಲಸಿಗರಿದ್ದಾರೆ. ಎಷ್ಟು? 2 ಕೋಟಿ. 2004ರಲ್ಲಿ UPA ಸರ್ಕಾರ ಒಂದು ಲೆಕ್ಕ ಕೊಟ್ಟಿತ್ತು. 2004ರಲ್ಲಿ 1,20,00,000 ಅಕ್ರಮ ವಲಸಿಗರಿದ್ದರು. 2004ರಲ್ಲಿ 17 ರಾಜ್ಯಗಳಲ್ಲಿ ಹರಡಿಕೊಂಡಿದ್ರು ಈ ವಲಸಿಗರು. ಅಸ್ಸಾಂ ಒಂದರಲ್ಲಿ 50 ಲಕ್ಷದಷ್ಟಿದ್ರು ಬಾಂಗ್ಲಾದೇಶ್ ವಲಸಿಗರು. ಪಶ್ಚಿಮ ಬಂಗಾಳದಲ್ಲಿ 57 ಲಕ್ಷ ಬಾಂಗ್ಲಾದೇಶ್ ವಲಸಿಗರಿದ್ದಾರೆ. ಇವ್ರಿಗೆಲ್ಲಾ ರೀತಿಯ ಸೌಕರ್ಯ ವ್ಯವಸ್ಥೆಯನ್ನು ಮಾಡಿಕೊಡುವಂತ ಕೆಲಸ ಆಗ್ತಾ ಇದೆ. ಇಂಥವ್ರನ್ನ ಹುಡುಕಿ ಯಾಕೆ ಹೊರಗಡೆ ಕಳಿಸಬಾರದು? ಈ ಕೆಲಸ ಆಗ್ಬೇಕಾಗಿದೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಇದು ಅಲ್ಲಿರುವವರ ಅಸಲಿಯತ್. ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮಾಡಿದ ಸಂದರ್ಭದಲ್ಲಿ ಇವರು ಎಲ್ಲಿಯವರು, ಹೇಗೆ ಬಂದ್ರು, ಇವರು ಇಲ್ಲಿ ಉಳಿಯೋದಕ್ಕೆ ಯಾರು ಕಾರಣೀಕರ್ತರಾದ್ರು, ಇವರಿಗೆ ಆಧಾರ್ ಕಾರ್ಡ್ ಹೇಗೆ ಸಿಕ್ತು, ವೋಟರ್ ಐಡಿ ಎಲ್ಲಿದು, ಎಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿದೆ. ಇಂಥವರಿಗೆ ಸರ್ಕಾರ ಈಗ 1 BHK ಮನೆ ಕೊಡ್ತಾ ಇದೆ. ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಸಾಯುವಂತಹ ರೈತರು ಈಗಲೂ ಕಣ್ಣೀರಾಗ್ತಾ ಇದ್ದಾರೆ. ಮಳೆಯಲ್ಲಿ ನಮ್ಮ ಮನೆಗಳು ಕೊಚ್ಕೊಂಡು ಹೋದ್ವು, ನಮಗೆ ಸರ್ಕಾರದಿಂದ 1 ಪೈಸಾ ಅನುಕೂಲ ಆಗ್ತಾ ಇಲ್ಲ, ಮನೆ ಕಟ್ಟಿ ಕೊಡ್ತಾ ಇಲ್ಲ ಅಂತ ಹೇಳಿ ಅವ್ರು ಹಿಂಗೇ ಕಣ್ಣೀರಾಗ್ತಾ ಇರ್ತಾರೆ. ಇಲ್ಲಿ ಎಲ್ಲಿಂದನೋ ಬಂದವರು ನಮ್ಮಲ್ಲಿ ಮನೆ ತಗೊಂಡು ಆರಾಮಾಗಿರ್ತಾರೆ. ಕೇರಳ, ಆಂಧ್ರ, ಕಾಶ್ಮೀರ್, ಉತ್ತರ ಪ್ರದೇಶ್, ಬಾಂಗ್ಲಾದೇಶ್ ಅಕ್ರಮ ನಿವಾಸಿಗಳು, ವಲಸೆ ಬಂದವರು, ಇವರೆಲ್ಲರಿಗೂ ಕೂಡ ಮನೆಗಳು ಸಿಗ್ತಾ ಇದೆ. ನಮ್ಮ ರಾಜ್ಯದಲ್ಲೇ ಹುಟ್ಟಿದಂತ ನಮ್ಮ ರೈತ ಬಂಧುಗಳು, ಬಡವರು ಏನ್ ತಪ್ಪು ಮಾಡಿದ್ದಾರೆ? ಸರ್ಕಾರ ಕಣ್ಣು ತೆಗೆದು ನೋಡಬೇಕು. ನೀವು ಹಿಂಗೆ ಹೊರಗಡೆ ಬಂದವರಿಗೆ ಮನೆ ಕೊಟ್ಕೊಂಡು ಕೂತಿರಿ, ಕನ್ನಡಿಗರಿಗೆ ಇಲ್ಲಿ ಜಾಗ ಇಲ್ದಂಗ ಆಗತ್ತೆ. ಒಂದಿನ ಅವರೇ ರಾಜ್ಯಭಾರ ಮಾಡ್ತಾರೆ, ಅವರೇ ದರ್ಪ ಮೆರಿತಾರೆ ನಮ್ಮ ಮೇಲೆ. ಏನ್ ಮಾಡ್ತಾ ಇದೆ ಸರ್ಕಾರ? ಇವೆಲ್ಲವನ್ನೂ ಕೂಡ ಯಾಕೆ ನೋಡ್ತಾ ಇಲ್ಲ? ವೋಟ್ ಬ್ಯಾಂಕ್ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಮಾಡೋದಾ? ಬಹಳ ಗಂಭೀರವಾದಂತಹ ವಿಚಾರ ಇದು, ಬಹಳ ಗಂಭೀರವಾದಂತಹ ವಿಚಾರ. ಬಾಂಗ್ಲಾದೇಶ್ ವಲಸಿಗರು ಭಾರತಕ್ಕೆ, ಬಾಂಗ್ಲಾ ಅಕ್ರಮ ವಲಸಿಗರೇ ದೊಡ್ಡ ಹೊರೆ ಆಗ್ತಾ ಇದ್ದಾರೆ. ಭಾರತದಲ್ಲಿರುವಂತಹ ಬಾಂಗ್ಲಾ ಅಕ್ರಮ ವಲಸಿಗರು ಎಷ್ಟೆಷ್ಟು ಜನ ಹಿಂಗೆ ನುಗ್ಗಿದ್ದಾರೆ. ಬಾಂಗ್ಲಾದೇಶ್ ಅಕ್ರಮ ವಲಸಿಗರ ಸಂಖ್ಯೆ ಕೇಳಿದರೆ ನೀವು ದಂಗಾಗಿ ಹೋಗ್ತೀರಿ ವೀಕ್ಷಕರೇ. ನಾಗಾಲ್ಯಾಂಡ್, ಗೋವಾ, ಸಿಕ್ಕಿಂ, ಮಿಜೋರಾಂ, ಅರುಣಾಚಲ್ ಪ್ರದೇಶದಲ್ಲಿ 2 ಕೋಟಿಗೂ ಕಮ್ಮಿ ಜನಸಂಖ್ಯೆ ಇದೆ.
2016ರಲ್ಲಿ ಮೋದಿ ಸರ್ಕಾರದಿಂದ ಸ್ಫೋಟಕ ಮಾಹಿತಿ ಒಂದು ಹೊರಬಿತ್ತು. ಭಾರತದಲ್ಲಿ 2 ಕೋಟಿ ಬಾಂಗ್ಲಾದೇಶ್ ಅಕ್ರಮ ವಲಸಿಗರಿದ್ದಾರೆ. ಎಷ್ಟು? 2 ಕೋಟಿ. 2004ರಲ್ಲಿ ಯುಪಿಎ ಸರ್ಕಾರ ಒಂದು ಲೆಕ್ಕ ಕೊಟ್ಟಿತ್ತು. 2004ರಲ್ಲಿ 1,20,00,000 ಅಕ್ರಮ ವಲಸಿಗರಿದ್ದರು. 2004ರಲ್ಲಿ 17 ರಾಜ್ಯಗಳಲ್ಲಿ ಹರಡಿಕೊಂಡಿದ್ರು ಈ ವಲಸಿಗರು. ಅಸ್ಸಾಂ ಒಂದರಲ್ಲಿ 50 ಲಕ್ಷದಷ್ಟಿದ್ರು ಬಾಂಗ್ಲಾದೇಶ್ ವಲಸಿಗರು. ಪಶ್ಚಿಮ ಬಂಗಾಳದಲ್ಲಿ 57 ಲಕ್ಷ ಬಾಂಗ್ಲಾದೇಶ್ ವಲಸಿಗರಿದ್ದಾರೆ. ಇವರಿಗೆಲ್ಲಾ ರೀತಿಯ ಸೌಕರ್ಯ ವ್ಯವಸ್ಥೆಯನ್ನು ಮಾಡಿಕೊಡುವಂತ ಕೆಲಸ ಆಗ್ತಾ ಇದೆ. ಇಂಥವ್ರನ್ನ ಹುಡುಕಿ ಯಾಕೆ ಹೊರಗಡೆ ಕಳಿಸಬಾರದು? ಈ ಕೆಲಸ ಆಗ್ಬೇಕಾಗಿದೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಇದು ಅಲ್ಲಿರುವವರ ಅಸಲಿಯತ್. ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮಾಡಿದ ಸಂದರ್ಭದಲ್ಲಿ ಇವರು ಎಲ್ಲಿಯವರು, ಹೇಗೆ ಬಂದ್ರು, ಇವರು ಇಲ್ಲಿ ಉಳಿಯೋದಕ್ಕೆ ಯಾರು ಕಾರಣೀಕರ್ತರಾದ್ರು, ಇವರಿಗೆ ಆಧಾರ್ ಕಾರ್ಡ್ ಹೇಗೆ ಸಿಕ್ತು, ವೋಟರ್ ಐಡಿ ಎಲ್ಲಿದು, ಎಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿದೆ. ಇಂಥವರಿಗೆ ಸರ್ಕಾರ ಈಗ 1 BHK ಮನೆ ಕೊಡ್ತಾ ಇದೆ. ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಸಾಯುವಂತಹ ರೈತರು ಈಗಲೂ ಕಣ್ಣೀರಾಗ್ತಾ ಇದ್ದಾರೆ. ಮಳೆಯಲ್ಲಿ ನಮ್ಮ ಮನೆಗಳು ಕೊಚ್ಕೊಂಡು ಹೋದ್ವು, ನಮಗೆ ಸರ್ಕಾರದಿಂದ 1 ಪೈಸಾ ಅನುಕೂಲ ಆಗ್ತಾ ಇಲ್ಲ, ಮನೆ ಕಟ್ಟಿ ಕೊಡ್ತಾ ಇಲ್ಲ ಅಂತ ಹೇಳಿ ಅವ್ರು ಹಿಂಗೇ ಕಣ್ಣೀರಾಗ್ತಾ ಇರ್ತಾರೆ. ಇಲ್ಲಿ ಎಲ್ಲಿಂದನೋ ಬಂದವರು ನಮ್ಮಲ್ಲಿ ಮನೆ ತಗೊಂಡು ಆರಾಮಾಗಿರ್ತಾರೆ. ಕೇರಳ, ಆಂಧ್ರ, ಕಾಶ್ಮೀರ್, ಉತ್ತರ ಪ್ರದೇಶ್, ಬಾಂಗ್ಲಾದೇಶ್ ಅಕ್ರಮ ನಿವಾಸಿಗಳು, ವಲಸೆ ಬಂದವರು, ಇವರೆಲ್ಲರಿಗೂ ಕೂಡ ಮನೆಗಳು ಸಿಗ್ತಾ ಇದೆ. ನಮ್ಮ ರಾಜ್ಯದಲ್ಲೇ ಹುಟ್ಟಿದಂತ ನಮ್ಮ ರೈತ ಬಂಧುಗಳು, ಬಡವರು ಏನ್ ತಪ್ಪು ಮಾಡಿದ್ದಾರೆ? ಸರ್ಕಾರ ಕಣ್ಣು ತೆಗೆದು ನೋಡಬೇಕು. ನೀವು ಹಿಂಗೆ ಹೊರಗಡೆ ಬಂದವರಿಗೆ ಮನೆ ಕೊಟ್ಕೊಂಡು ಕೂತಿರಿ, ಕನ್ನಡಿಗರಿಗೆ ಇಲ್ಲಿ ಜಾಗ ಇಲ್ದಂಗ ಆಗತ್ತೆ. ಒಂದಿನ ಅವರೇ ರಾಜ್ಯಭಾರ ಮಾಡ್ತಾರೆ, ಅವರೇ ದರ್ಪ ಮೆರಿತಾರೆ ನಮ್ಮ ಮೇಲೆ. ಏನ್ ಮಾಡ್ತಾ ಇದೆ ಸರ್ಕಾರ? ಇವೆಲ್ಲವನ್ನೂ ಕೂಡ ಯಾಕೆ ನೋಡ್ತಾ ಇಲ್ಲ? ವೋಟ್ ಬ್ಯಾಂಕ್ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಮಾಡೋದಾ? ಬಹಳ ಗಂಭೀರವಾದಂತಹ ವಿಚಾರ ಇದು. ಬಹಳ ಗಂಭೀರವಾದಂತಹ ವಿಚಾರ. ಬಾಂಗ್ಲಾದೇಶ್ ವಲಸಿಗರು ಭಾರತಕ್ಕೆ ಬಾಂಗ್ಲಾ ಅಕ್ರಮ ವಲಸಿಗರೇ ದೊಡ್ಡ ಹೊರೆ ಆಗ್ತಾ ಇದ್ದಾರೆ. ಭಾರತದಲ್ಲಿರುವಂತಹ ಬಾಂಗ್ಲಾ ಅಕ್ರಮ ವಲಸಿಗರು ಎಷ್ಟೆಷ್ಟು ಜನ ಹಿಂಗೆ ನುಗ್ಗಿದ್ದಾರೆ. ಬಾಂಗ್ಲಾದೇಶ್ ಅಕ್ರಮ ವಲಸಿಗರ ಸಂಖ್ಯೆ ಕೇಳಿದರೆ ನೀವು ದಂಗಾಗಿ ಹೋಗ್ತೀರಿ ವೀಕ್ಷಕರೇ. ನಾಗಾಲ್ಯಾಂಡ್, ಗೋವಾ, ಸಿಕ್ಕಿಂ, ಮಿಜೋರಾಂ, ಅರುಣಾಚಲ್ ಪ್ರದೇಶದಲ್ಲಿ 2 ಕೋಟಿಗೂ ಕಮ್ಮಿ ಜನಸಂಖ್ಯೆ ಇದೆ. 2016ರಲ್ಲಿ ಮೋದಿ ಸರ್ಕಾರದಿಂದ ಸ್ಫೋಟಕ ಮಾಹಿತಿ ಒಂದು ಹೊರಬಿತ್ತು. ಭಾರತದಲ್ಲಿ 2 ಕೋಟಿ ಬಾಂಗ್ಲಾದೇಶ್ ಅಕ್ರಮ ವಲಸಿಗರಿದ್ದಾರೆ. ಎಷ್ಟು? 2 ಕೋಟಿ. 2004ರಲ್ಲಿ ಯುಪಿಎ ಸರ್ಕಾರ ಒಂದು ಲೆಕ್ಕ ಕೊಟ್ಟಿತ್ತು. 2004ರಲ್ಲಿ 1,20,00,000 ಅಕ್ರಮ ವಲಸಿಗರಿದ್ದರು. 2004ರಲ್ಲಿ 17 ರಾಜ್ಯಗಳಲ್ಲಿ ಹರಡಿಕೊಂಡಿದ್ರು ಈ ವಲಸಿಗರು. ಅಸ್ಸಾಂ ಒಂದರಲ್ಲಿ 50 ಲಕ್ಷದಷ್ಟಿದ್ರು ಬಾಂಗ್ಲಾದೇಶ್ ವಲಸಿಗರು. ಪಶ್ಚಿಮ ಬಂಗಾಳದಲ್ಲಿ 57 ಲಕ್ಷ ಬಾಂಗ್ಲಾದೇಶ್ ವಲಸಿಗರಿದ್ದಾರೆ. ಇವರಿಗೆಲ್ಲಾ ರೀತಿಯ ಸೌಕರ್ಯ ವ್ಯವಸ್ಥೆಯನ್ನು ಮಾಡಿಕೊಡುವಂತ ಕೆಲಸ ಆಗ್ತಾ ಇದೆ. ಇಂಥವ್ರನ್ನ ಹುಡುಕಿ ಯಾಕೆ ಹೊರಗಡೆ ಕಳಿಸಬಾರದು? ಈ ಕೆಲಸ ಆಗ್ಬೇಕಾಗಿದೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ.